ಹಲೋ, ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಹೊಸ ಚಾನಲ್. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿರಿ. ಇವತ್ತು ಒಂದು ಸಸ್ಯದ ಬಗ್ಗೆ ನಾನು ನಿಮಗೆ ಹೇಳಿಕೊಡ್ತೀನಿ. ಒಂದೆಲಗ ಮತ್ತು ಇದಕ್ಕೆ ತಿಮರೆ ಸೊಪ್ಪು ಅಂತಾನು ಕರೀತಾರೆ, ಮತ್ತು ಬ್ರಾಹ್ಮಿ ಅಂತ ಸರಸ್ವತಿ ಸೊಪ್ಪು ಅಂತಾನು ಇದನ್ನು ಕರೀತಾರೆ. ಇದನ್ನು ಔಷಧಿಯಾಗಿಯೂ ಮತ್ತು ಆಹಾರವಾಗಿಯೂ ಉಪಯೋಗಕ್ಕೆ ಬರುವಂಥ ಒಂದು ಸಸ್ಯ. ಈಗ ಹೆಸರೇ ಹೇಳ್ತೈತ್ರಿ ಒಂದೆಲಗ ಅಂತ. ಇದು ಒಂದೇ ಎಲೆಯಿಂದ ನಿಂತಿರ್ತೈತಿ ನೆಲದ ಮೇಲೆ. ಇದು ಸ್ವಲ್ಪ ನೀರಿದ್ದರೆ ಸಾಕು, ಚೆನ್ನಾಗಿ ಬೆಳೆದು ಬರ್ತೈತಿ. ಇದರಿಂದ ಏನು ಉಪಯೋಗಗಳು ಅಂತ ಅಂದ್ರೆ, ಕೆಮ್ಮು, ಉಸಿರಾಟ ತೊಂದರೆ ಇದ್ದವರು ಇದರ ರಸನ ಜೇನುತುಪ್ಪದೊಳಗೆ ಬೆರೆಸ್ಕೊಂಡು ತಿಂದರೆ ಅದು ಕೆಮ್ಮು, ಶೀತ ಎಲ್ಲ ಕಫ ಕಡಿಮೆ ಆಗ್ತೈತೆ ರೀ. ಮತ್ತು ಇದು ದೇಹಕ್ಕೆ ಭಾಳ ಚಲೋ ತಂಪನ್ನು ಕೊಡ್ತೈತಿ. ಇದು ಸಸ್ಯ ಏನೈತಲ್ಲ ತಂಪು, ಮತ್ತು ತಂಪು ಅಷ್ಟೇ ಅಲ್ದನ ಮತ್ತು ಇದು ಸ್ಮರಣ ಶಕ್ತಿನ ವರ್ಧಿಸ್ತೈತೆ ರೀ. ಅಂದರೆ ನೆನಪಿನ ಶಕ್ತಿನ ಜಾಸ್ತಿ ಮಾಡ್ತೈತಿ. ಮಕ್ಕಳಿಗೆ ದಿನಾಲು 2 ಎಲೆ ಕೊಡೋದ್ರಿಂದ ಮಕ್ಕಳಲ್ಲಿ ಬುದ್ಧಿಶಕ್ತಿ ಜಾಸ್ತಿ ಆಗ್ತೈತಿ. ಮತ್ತು ಈಗ 60 ವರ್ಷ ಮೇಲ್ಪಟ್ಟವರು ತಗೊಳ್ಳೋದ್ರಿಂದ ಅವರಿಗೆ ನೆನಪಿನ ಶಕ್ತಿ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತೈತಿ. ಮತ್ತು 4ರಿಂದ 5 ಎಲೆಗಳನ್ನು ದಿನ ತಗೊಳ್ಳೋದ್ರಿಂದ ಮಾತಾಡುವಾಗ ಏನು ಉಗ್ಗಿಸ್ತಿರ್ತಾರಲ್ರಿ ಅದು ಕೂಡ ಕಡಿಮೆ ಆಗ್ತೈತಿ. ತುಂಬ ಕಡಿಮೆ ಜಾಗದಲ್ಲಿ ಇದನ್ನು ಏನು ಖರ್ಚಿಲ್ದಂಗೆ ಬೆಳ್ಕೋಬೋದು. ಸ್ವಲ್ಪ ಜಾಗ ಇದ್ದರೆ ಸಾಕು. ಇಲ್ಲ ಜಾಗ ಇಲ್ಲ ಅನ್ನೋರು ನಿಮ್ಮ ಮನೆಯಲ್ಲಿ ಒಂದು ಕುಂಡಲದಲ್ಲಿ ಮತ್ತು ಪಾಟಲ್ಲಿ ಕೂಡ ಇದನ್ನು ಬೆಳೆಸ್ಕೊಂಡು ಬಳಸ್ಬೋದು ರೀ. ಇದನ್ನು ಏನಂದರೆ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಇರೋವಂಥವ್ರು ಇದರ ಚಟ್ನಿ ಮತ್ತು ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ಅವರಿಗೆ ಗುಣ ಆಗ್ತೈತಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.